ರೋಡ್ ಹೆದ್ದಾರಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಬ್ರಹ್ಮರಕೊಟ್ಲು ಎಂಬ ಒಂದು ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿರುವಂತಹ ಒಂದು ಟೋಲ್ ವಿರುದ್ಧವಾಗಿ ವ್ಯಾಪಕವಾದ ಜನಾಂದೋಲನ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ವಿರುದ್ಧವಾಗಿ ಈ ಒಂದು ಟೋಲ್ ಅನ್ನು ಸ್ಥಗಿತಗೊಳಿಸಬೇಕು ಎಂಬ ಬಗ್ಗೆ ಬಹಳಷ್ಟು ಬೇಡಿಕೆಗಳು ಬರುವ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಾಳೆ ಕೂಡ ನಡೆಯಲಿಕ್ಕೆ ಹೋಗ್ತಾ ಇದೆ. ಈ ಒಂದು ಸನ್ಮಾನ್ಯ ರಮನಾಥ್ ರೈ ಅವರ ನೇತೃತ್ವದಲ್ಲಿ ನಡೆಯುವಂತಹ ಆ ಒಂದು ಹೋರಾಟ ಏನು ಧರಣಿ ಇದೆ, ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಟೋಲ್ ವಿರೋಧಿ ಹೋರಾಟ ಸಮಿತಿಯಿಂದ ಸಂಪೂರ್ಣ ಬೆಂಬಲವನ್ನು ನೀಡಲು ನಾವು ನಿರ್ಧರಿಸಿದ್ದೇವೆ. ಯಾವ ರೀತಿಯ ಹೋರಾಟಗಳು ಮುಂದೆ ನಡೆಯಲಿದೆ, ಆ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಈ ಒಂದು ಜನವಿರೋಧಿಯಾಗಿರುವಂಥ ಟೋಲ್ ಇಲ್ಲಿಂದ ಹೊಡೆದೋಡಿಸಬೇಕು, ಈ ಒಂದು ಟೋಲ್ ಸ್ಥಗಿತಗೊಳಿಸಬೇಕು ಎಂಬ ಒಂದು ಬೇಡಿಕೆ ಇಟ್ಟು ಜನಪರವಾದ ಈ ಹೋರಾಟದಲ್ಲಿ ನಮ್ಮೆಲ್ಲರ ಸಹಕಾರ ಹಾಗೂ ಭಾಗಿತ್ವ ಇದೆ ಎಂಬುದನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲು ಇಚ್ಛೆಪಡ್ತಾ ಇದೆ. ತಮಗೆಲ್ಲರಿಗೂ ತಿಳಿದಿರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇರುವಂಥ ಟೋಲ್ಗಳ ಒಂದು ದೂರವನ್ನು ನೋಡಿದರೆ ತಲಪಾಡಿಯಿಂದ ಬ್ರಹ್ಮರಕೊಟ್ಲುವಲ್ಲಿ ಒಂದು ತಲಪಾಡಿಯಲ್ಲಿ ಒಂದು ಟೋಲ್ ಇದೆ, ಎರಡನೇ ಟೋಲ್ ಬ್ರಹ್ಮರಕೊಟ್ಲು, ಮೂರನೇದಾಗಿ ಹೆಜಮಾಡಿಯಲ್ಲಿ ಒಂದು ಟೋಲ್ ಉಂಟು. ಇನ್ನು ಎರಡು ಪ್ರಪೋಸ್ಡ್ ಆಗಿರುವಂಥ ಟೋಲ್ಗಳು, ಒಂದು ವಲಾಲ್ನಲ್ಲಿ ಬರಲಿಕ್ಕೆ ಸಿದ್ಧವಾಗ್ತಾ ಉಂಟು, ಇನ್ನೊಂದು ಗಂಜಿಮಠದಲ್ಲಿ ಬರಲಿಕ್ಕೆ ಪ್ಲ್ಯಾನ್ ಆಗ್ತಾ ಇದೆ. ಈ ಎಲ್ಲ ಟೋಲ್ಗಳ ದೂರವನ್ನು ಕ್ರಮಿಸಿದರೆ ನ್ಯಾಷನಲ್ ಹೈವೇ, ನನಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂತ ಹೇಳಿದರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಾರ್ಮ್ಸ್ ಪ್ರಕಾರ ಯಾವುದೇ ರೀತಿಯನ್ನು ನಾವು ಗಣನೆಗೆ ತೆಗೆದುಕೊಂಡು ನೋಡಿದರೂ ಈ ಒಂದು ಬ್ರಹ್ಮರಕೊಟ್ಲು ಟೋಲ್ ಅವೈಜ್ಞಾನಿಕ ಹಾಗೂ ಕಾನೂನು ಬಾಹಿರ ಎಂದು ಪ್ರೂವ್ ಮಾಡಲು ಸಾಧ್ಯವಾಗ್ತದೆ. ತಲಪಾಡಿಯಿಂದ ಬ್ರಹ್ಮರಕೊಟ್ಲು ಟೋಲ್ಗೆ ಇರುವ ದೂರ ಸರಿಸುಮಾರು 30 ಕಿಲೋಮೀಟರ್. ಅದೇ ರೀತಿ ಹೆಜಮಾಡಿಯಿಂದ ಬ್ರಹ್ಮರಕೊಟ್ಲಿಗೆ ಇರುವ ದೂರ 49 ಕಿಲೋಮೀಟರ್. ಇನ್ನು ಈಗ ಹೊಸದಾಗಿ ಬರುತ್ತಿರುವಂತಹ ಸುಸಜ್ಜಿತವಾದ ವಲಾಲ್ನ ಟೋಲಿಂದ ಬ್ರಹ್ಮರಕೊಟ್ಲಿಗೆ ದೂರ ತೆಗೆದು ನೋಡಿದರೆ 39 ಕಿಲೋಮೀಟರ್. ಆಯಿತು, ಗಂಜಿಮಠದಿಂದ ಬ್ರಹ್ಮರಕೊಟ್ಲಿಗೆ ಇರುವ ದೂರ 26 ಕಿಲೋಮೀಟರ್. ಈ ಎಲ್ಲ ವಿಚಾರಗಳನ್ನು ನಾವು ಈ ಮಾಧ್ಯಮದ ಮೂಲಕ ಜನರ ಮುಂದೆ ಇಡಲು ಪ್ರಯತ್ನ ಪಡ್ತಾ ಇದ್ದೇವೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇತರ ಹಲವಾರು ವಿಚಾರಗಳಿವೆ. ಒಂದು ಸುಸಜ್ಜಿತವಾದ ಟೋಲ್ನಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ, ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಗಮನದಲ್ಲಿ ಇಟ್ಟಿಲ್ಲ. ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಇಡಲಾಗಿಲ್ಲ. ಎಮರ್ಜೆನ್ಸಿ ಮೆಡಿಕಲ್ ವ್ಯವಸ್ಥೆ ಕೂಡ ಈ ಟೋಲ್ನಲ್ಲಿ ಇವತ್ತಿನ ದಿನದವರೆಗೂ ಕೂಡ ಪ್ರೊವೈಡ್ ಮಾಡಲಾಗಿಲ್ಲ ಎಂಬುದು ಕೂಡ ಒಂದು ಗಮನಾರ್ಹ ಅಂಶ. ಮೂರನೇದಾಗಿ, ಪ್ರತಿಯೊಂದು ಟೋಲ್ಗಳಲ್ಲಿ ಕೂಡ ಫಸ್ಟ್ ಏಡ್ ಮೆಡಿಕಲ್ ಕಿಟ್ ಎಂಬುದನ್ನು ಇಡಲಾಗ್ತದೆ. ಇವತ್ತಿನವರೆಗೆ ಇಲ್ಲಿ ಹಲವಾರು ಸಮಸ್ಯೆಗಳು ನಡೆದರೂ ಈ ಬ್ರಹ್ಮರಕೊಟ್ನಲ್ಲಿ ಇದನ್ನು ಗಾಳಿಗೆ ತೂರಲಾಗಿದೆ. ಅದೇ ರೀತಿ ಪ್ರತಿ ಟೋಲ್ ಪ್ರದೇಶದಲ್ಲಿ ಒಂದು ಟಾಯ್ಲೆಟ್ ಅಂತ ಇರ್ತಾರೆ. ಇಲ್ಲಿರುವಂಥ ವ್ಯವಸ್ಥೆ ಏನು, ಇಲ್ಲಿರುವ ಟಾಯ್ಲೆಟ್ನ ಅವ್ಯವಸ್ಥೆ ಏನು ಎಂಬುದನ್ನು ದಯವಿಟ್ಟು ಪತ್ರಕರ್ತರು ಹೋಗಿ ಒಮ್ಮೆ ಚೆಕ್ ಮಾಡಬೇಕು. ಐದನೇದಾಗಿ, ನೀರಿನ ಫೆಸಿಲಿಟಿ, ಕುಡಿಯುವ ನೀರಿನ ಫೆಸಿಲಿಟಿ ಇಡಬೇಕು ಅನ್ನೋದು NH ನಾರ್ಮ್ಸ್ ಪ್ರಕಾರ ಇದೆ. ಎಲ್ಲಿ ಇದೆ? ಇಲ್ಲಿ ಎಮರ್ಜೆನ್ಸಿಯಾಗಿ ಪ್ರತಿ ಟೋಲ್ಗಳಲ್ಲಿ ಕೂಡ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡ್ತಾರೆ. ಏನಾದರೂ ಅನಾಹುತ ಸಂಭವಿಸಿತ್ತು ಅಥವಾ ಏನಾದರೂ ಒಂದು ವಿಶೇಷ ಸಂದರ್ಭಗಳಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನೋ ಒಂದು ಸಂಭವಿಸುವುದು ಅಂತ ಹೇಳಿದರೆ ಪ್ರತಿಯೊಂದು ಟೋಲ್ಗಳಲ್ಲಿ ಕೂಡ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಟೋಲ್ನಲ್ಲಿ ಅಂತಹ ಯಾವುದೇ ವ್ಯವಸ್ಥೆಗಳನ್ನು ನೀಡಲಾಗಿಲ್ಲ ಎಂಬುದು ಕೂಡ ತಾವು ಗಮನಿಸಬೇಕು. ಇನ್ನು ನೀವು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳಲ್ಲಿರುವ ಯಾವುದೇ ಟೋಲನ್ನು ಹೋಗಿ ನೋಡಿದರೂ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಅಲ್ಲಿ ಕ್ರೇನ್ ಬ್ರೇಕ್ ಡೌನ್ ವ್ಯವಸ್ಥೆಯನ್ನು ಇಡಬೇಕು ಅಂತ ಇದೆ. ಎಲ್ಲಿಯಾದರೂ ಬ್ರಹ್ಮರಕೊಟ್ಲು ಟೋನಲ್ಲಿ ತಾವು ಗೌರವಾನ್ವಿತ ಪತ್ರಕರ್ತರು ತಾವು ಇವತ್ತಿನವರೆಗೆ ಇದನ್ನು ಗಮನಿಸಿದ್ದೀರಾ? ಇಲ್ಲ. ಇನ್ನು ಯಾವುದೇ ಟೋಲಲ್ಲಿ ಎರಡು ವ್ಯವಸ್ಥೆ ಇರ್ತದೆ, ಫಾಸ್ಟ್ಯಾಗ್ ಲೇನ್, ಕ್ಯಾಶ್ ಲೇನ್ ಅಂತ. ಈಗ ಕ್ಯಾಶನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮೊನ್ನೆಯಿಂದ. ಆದರೆ ಇಲ್ಲಿ ಯಾವಾಗ ನೋಡಿದರೂ ಒಂದು ಲೇನ್ ಮಾತ್ರ ಆಕ್ಟಿವ್ ಆಗಿ ಕೆಲಸ ಮಾಡುವುದು, ಎರಡನೇ ಲೈನೇ ಇಲ್ಲ. ಈ ರಸ್ತೆ ನೋಡಿ, ಒಂದು ಪ್ರಮುಖವಾಗಿ ಮಂಗಳೂರು ನಗರವನ್ನು ಕನೆಕ್ಟ್ ಮಾಡುವಂಥ ರಸ್ತೆ, ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ಎಷ್ಟು ಆಂಬ್ಯುಲೆನ್ಸ್ಗಳು ಹೋಗ್ತದೆ, ಎಷ್ಟು ರೋಗಿಗಳು ದಿನಕ್ಕೆ ಮಂಗಳೂರಿಗೆ ಸಂಪರ್ಕಿಸ್ತಾರೆ, ಯಾವುದೇ ಒಂದು ಇಂತಹ ವಿಚಾರದ ಬಗ್ಗೆ ಇವರು ಇಷ್ಟವರೆಗೆ ಗಮನವನ್ನು ಹರಿಸಿದ್ದಾರೆ ಎಂಬುದು ಕೂಡ ಬಹಳ ಗಮನಾರ್ಹ ಅಂಶ. ಇನ್ನು ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಟೋಲ್ ಬರ್ತಾ ಇದೆ ಅಂತ 2 ಕಿಲೋಮೀಟರ್ ಮುಂಚೆ ಗೊತ್ತಾಗ್ತದೆ. ಪ್ರತಿ 2 ಕಿಲೋಮೀಟರ್ ಮುಂಚೆ ಟೋಲ್ ಇದೆ, ಟೋಲ್ ಬರ್ತಾ ಉಂಟು, ಮುಂದೆ ಟೋಲ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಿ ಉಂಟು ಟೋಲ್ ಮುಂದೆ ಉಂಟು ಅಂತ? ಇದನ್ನು ಕೂಡ ಗಾಳಿಗೆ ತೂರಲಾಗಿದೆ. ಮತ್ತು ಇನ್ನೊಂದು, ಒಂದು ಲೇನ್ ಅಂತ ಇದೆ, ಪ್ರಾಪರ್ ಲೇನ್ ಮ್ಯಾನೇಜ್ಮೆಂಟ್ ಅಂತ.
ಇಲ್ಲಿ ಲೇನ್ ಮ್ಯಾನೇಜ್ಮೆಂಟ್ ಇಲ್ಲವೇ ಇಲ್ಲ. ಈಗ ಏನೋ ಒಂದು ಮೊನ್ನೆಯಿಂದ ಒಂದು ಆಗಿದ್ದು ಏನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಲೇನ್ ಮ್ಯಾನೇಜ್ಮೆಂಟ್ ಇಲ್ಲ, ಆಂಬ್ಯುಲೆನ್ಸ್ ಸರ್ವಿಸ್ಗೆ ಬೇಕಾದಂಥ ದಾರಿ ಇಲ್ಲ, ಎಮರ್ಜೆನ್ಸಿ ವೆಹಿಕಲ್ಗೆ ದಾರಿ ಹೇಗೆ ಕೊಡಬೇಕು ಎಂಬುದರ ಬಗ್ಗೆ ಅಲ್ಲಿ ವ್ಯವಸ್ಥೆಯೇ ಇಲ್ಲ. ಇನ್ನು ಟೋಲಲ್ಲಿ ಪ್ರತಿ ಟೋಲಲ್ಲಿ ಒಂದು ಕಚೇರಿ ಇದೆ. ಏನಾದರೂ ಸಮಸ್ಯೆ ಆಯಿತು ಅಥವಾ ಅಲ್ಲಿಂದ ಯಾವ ಅಧೀನಕ್ಕೆ ಬರ್ತದೆ ಎಂಬುದರ ಬಗ್ಗೆ ಕೂಡ ಒಂದು ಸರಿಯಾದ ಮಾಹಿತಿಯನ್ನು ಕೊಡುವಲ್ಲಿ ಈ ಟೋಲ್ ವಿಫಲವಾಗಿದೆ ಎಂಬುದು ಗಮನಾರ್ಹ ಅಂಶ. ಅದೇ ರೀತಿ ಟೋಲ್ ಫ್ರೀ ನಂಬರ್ ಅಂತ ಹಾಕ್ತಾರೆ, ಅದನ್ನು ಕೂಡ ಇಲ್ಲಿ ಗಾಳಿಗೆ ತೂರಲಾಗಿದೆ. ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಒಂದು ಬರ್ತದೆ, ಪ್ರತಿ ಟೋಲ್ನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಇರಬೇಕಾದ್ರು. ಇದು ನಾನು ಹೇಳ್ತಾ ವಿಚಾರಗಳು NH ನಾರ್ಮ್ಸ್ ಪ್ರಕಾರ ಮ್ಯಾಂಡೇಟ್ರಿ, ಯಾವುದು ನಮ್ಮಿಂದ ಮಾಡಿರುವಂಥದ್ದಲ್ಲ. ಇದು ಆಸ್ ಪರ್ ದಿ ನ್ಯಾಷನಲ್ ಹೈವೇ ಪ್ರಾಧಿಕಾರದ ನಾರ್ಮ್ಸ್ ಪ್ರಕಾರ ಮ್ಯಾಂಡೇಟ್ರಿ ಸರ್ವಿಸ್ಗಳಲ್ಲಿ ಬರುವಂಥದ್ದು. ಇಲ್ಲಿ ಈ ಟೋಲ್ ದೂರದಿಂದ ಕಾಣುವಾಗ ಹೇಗೆ ಕಾಣ್ತಾ ಉಂಟಂದ್ರೆ ಒಂದು ಗುಜಿರಿ ಅಂಗಡಿ ಥರ ಕಾಣ್ತದೆ. ಯಾವುದೇ ಸೌಲಭ್ಯ ಇಲ್ಲ, ಸವಲತ್ತು ಇಲ್ಲ, ನೀಟ್ನೆಸ್ ಇಲ್ಲ, ಕ್ಲೀನ್ ಇಲ್ಲ. ಯಾವಾಗ ನೋಡಿದ್ರು ಗಲೀಜು, ಅಲ್ಲಿ ಏನೇನೋ ರಾಶಿ ಹಾಕಿದ್ದಾರೆ, ಗುಡ್ಡೆ ಹಾಕಿದ್ದಾರೆ. ಅದೇ ರೀತಿ ಈ ಒಂದು ಟೋಲ್ನಲ್ಲಿ ಹಲವಾರು ಸಮಸ್ಯೆಗಳು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ನಾವು. ಇಲ್ಲಿ ಒಂದು ಸರಿಯಾಗಿ ಏನೊಂದು ಮಾಹಿತಿ ಕೇಳಿದ್ರು ಮಾಹಿತಿ ಕೊಡೋದಿಲ್ಲ. ರೋಗಿಗಳೊಂದಿಗೆ, ಹೆಂಗಸರೊಂದಿಗೆ, ಆಂಬ್ಯುಲೆನ್ಸ್ ಚಾಲಕರೊಂದಿಗೆ ವಾಗ್ವಾದ ಮಾಡೋದು, ಗಲಾಟೆ ಮಾಡೋದು, ಟ್ರಕ್ ಡ್ರೈವರ್ಗಳೊಂದಿಗೆ ಗಲಾಟೆ. ಎಷ್ಟು ಈ ವಿಚಾರವಾಗಿ ಎಷ್ಟು ಕೇಸ್ಗಳು ನಮ್ಮ BC ರೋಡ್ ಠಾಣೆಯಲ್ಲಿ ದಾಖಲಾಗಿದೆ ಎಂಬುದನ್ನು ಕೂಡ ತಾವುಗಳು ತಿಳಿದುಕೊಳ್ಬೇಕು. ಇನ್ನು ನಾವು ಕೂಡ ಈ ಒಂದು ಟೋಲ್ ವಿಚಾರದ ಹೋರಾಟದಲ್ಲಿ ನಾವು ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಈವಾಗಲೇ RTA ಮೂಲಕ ಕೆಲವು ಮಾಹಿತಿಗಳನ್ನು ಕೂಡ ಕೇಳಿದ್ದೇವೆ. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಈ ಒಂದು ಜನವಿರೋಧಿಯಾಗಿರುವಂಥ ಟೋಲ್ ಇಲ್ಲಿಂದ ತೊಲಗಬೇಕು. ಏನೋ ಈ ಒಂದು ಪ್ರದೇಶದಲ್ಲಿ ಇವರು ಮೆಸ್ ಕ್ರಿಯೇಟ್ ಮಾಡಿದ್ದಾರೆ, ಯಾವಾಗ ನೋಡಿದರೂ ಜನರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಇದು ತೊಲಗಬೇಕು. ಆ ನಿಟ್ಟಿನಲ್ಲಿ ಬರುವಂಥ ಎಲ್ಲ ಹೋರಾಟಗಳೊಂದಿಗೆ ನಾವು ನಮ್ಮನ್ನು ತೊಡಗಿಸಿಕೊಂಡು ಎಲ್ಲ ರೀತಿಯ ಸಹಕಾರವನ್ನು ನೀಡಲು ಈ ಮೂಲಕ ಸಿದ್ಧರಿದ್ದೇವೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ.